ನೋಡಿ ಏನೋ ಒಂಥರ ಫ್ರೆಶ್ ಆಯ್ತು. ಫಸ್ಟ್ ನೈಟ್ ಅಲ್ಲ ಮೇಡಮ್, ಫ್ರೆಶ್ ನೈಟ್. ಮೇಡಮ್ ಬ್ಯಾಕಿಂದ ತೋರಿಸಿ, ಬ್ಯಾಕಿಂದ ಮೇಡಮ್. ಓ ಹಿಂಗ್ ಮಾಡ್ಲೇಬೇಕು ಇವಾಗ, ಇದು ಲಾಸ್ಟ್ ಚಾನ್ಸ್ ಕೊಡ್ತಿರೋದು ಅಂತ ನಂಗೆ ಅರ್ಥ ಆಗ್ಬಿಡುತ್ತೆ. ಒಳ್ಳೇದಾಗಿದೆ ಅಂತ ನೋಡಿ ಅದು ಇಡೋದೇ ಫಸ್ಟ್ ಮುಖ್ಯ. ನೋಡಿ 1 2 3 4 ಮಾಡಿದ್ರು ಮಾಡಿ ನೋಡಿ, ಹಿಂದ್ಗಡೆ ಸಿಗುತ್ತೆ. ಕಿರಣ್ ಹಾ ಹಂಗಲ್ಲ ಎಲ್ಲ ತೋರಿಸ್ಬೇಕು ಇದ್ರಲ್ಲಿ. ಕ್ಯಾಮ್ರಾ ಇದೆ ಮತ್ತೆ. ಶೂಟಿಂಗ್ ಪಾಯಿಂಟ್ ಯಾರು ಬಂದಿದ್ದಾರೆ ನೋಡಿ. ಹಾಯ್ ಹೇಳಪ್ಪ ವಸಂತ. ನೋಡಿ ಬಾಡಿ ಬಿಲ್ಡಿಂಗ್ ನೋಡ್ರಿ ಅವ್ರದ್ದು. ಆಂಟಿ ಎಲ್ಲರದನ್ನು ತೋರಿಸ್ತಾ ಇದೀನಿ, ಐ ಮೀನ್ ಎಲ್ಲರ ಮುಖನೂ ತೋರಿಸ್ತಾ ಇದೀನಿ. ರೋಲಿಂಗ್ ಆಕ್ಷನ್. ಹುಡುಗಿ ಆಯ್ತಾ, ಕೆಳೆ ಬೆಳಗ್ಗೆ ಇಲ್ಲ ಇಲ್ಲ ಆಗೋದಿಲ್ಲ. ಅವ್ರ ಮುಖದ ಮೇಲೆ ಹೇಳ್ಬೇಕು, ನೋಡೋರು ಯಾರು ಕಾಯರು. ಚಂದ ಕಾಣ್ತಿದ್ದಾರೆ ಈ ಸಾಂಗಿಗೆ. ಚಂದ 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 ನನ್ನ ಹೆಂಡತಿ, ಆ ಸಾಂಗ್ ಅಲ್ಲ. ಗೋ 1 2 3 ಬಂದ್ಬಿಡಿ ಯಾಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇನ್ನೊಂದು ವ್ಲಾಗ್. ರೇಷ್ಮಾ ಆಂಟಿ ಮತ್ತು ನವೀನ್ ಅವರ ಇನ್ನೊಂದು ಶೂಟ್ ಡೇ ಬಂದಿದ್ದೀನಿ. ಸೊ ಇವತ್ತು ಶೂಟ್ ಡೇಯಲ್ಲಿ ಏನೇನಾಗುತ್ತೆ, ಹೆಂಗಾಗುತ್ತೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ವಾಚ್ ಟಿಲ್ ಎಂಡ್, ಫನ್ ಇರುತ್ತೆ, ಮಜಾ ಮಾಡಿ. ಆಲ್ರೆಡಿ ಪ್ಲೇಸಿಗೆ ಬಂದಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನನ್ನ ವರ್ಕ್ ಹೇಗಾಗ್ತಿದೆ, ಹೇಗೆ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಒಪಿನಿಯನ್ನ ಶೇರ್ ಮಾಡಿ. ನಾನು ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ ಚಲ್ ಸ್ಟಾರ್ಟ್ ಮಾಡೋಣ, ಬಾಯ್. ಐ ಥಿಂಕ್ ಲಾಸ್ಟ್ ಟೈಮ್ ಇದ್ವಲ್ಲ ಅಲ್ಲೇ ಕೊಟ್ಟಿದ್ದಾರೆ ಅಂದ್ಕೊತೀನಿ. ಯಾ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆಗಣ್ಣೆಲ್ಲ ಇದ್ದಾರೆ, ಇನ್ನೂ ನಿದ್ದೆಗಣ್ಣೆಲ್ಲ ಇದೆ. ಅಚ್ಚರೆಲ್ಲ ಕಣ್ಣು ಬಿಡದಂತೆ. ಆಯ್ತು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಖುಷಿ ಆಯ್ತು ನನಗೆ. ಕಿರಣ್ ನೋಡಿ ಏನೋ ಒಂಥರ ಫ್ರೆಶ್ನೆಸ್ ಆಯ್ತು. ಫ್ರೆಶ್ ಆಯ್ತು. ಫಸ್ಟ್ ನೈಟ್ ಅಲ್ಲ ಮೇಡಮ್, ಫ್ರೆಶ್ನೆಸ್ ಆಯ್ತು. ಕಿರಣ್ ಔಟು ತುಂಬಾ ಖುಷಿ ಆಯ್ತು ನನಗೆ. ಹಾಯ್ ಶಿಲ್ಪ ಅವರೇ. ಇಲ್ಲಿ ಇನ್ನೊಬ್ರು ರೆಡಿ, ಇನ್ನು ಇವ್ರು ಇನ್ನು ರೆಡಿ ಆಗಿಲ್ಲ. ನಾನೇನ್ ರೆಡಿ ಇಲ್ಲ ಅವರು. ಮಾಮೂಲಿ ಹಾಯ್ ನಮಸ್ಕಾರ. ಇವರು ನಮ್ಮ ಪ್ಯಾಂಟ್ ದೋಸ್ತು. ಅವರು ಇನ್ನೊಬ್ರು ಅಲ್ಲಿ ನಮ್ಮ ಅವರು ಎಕ್ಸಾಮ್ ಬರೆಯೋದ್ರಲ್ಲಿ ಬಿಸಿ ಇದ್ದಾರೆ. ಓಕೆ, ಮುಂಬರುವ ಶೂಟ್ಗಳಲ್ಲಿ ಇವ್ರು ಇರ್ತಾರೆ, ಕೌಶಿಕ್ ಅವ್ರು ಇರ್ತಾರೆ. ತಲೆ ಕೆಡ್ಸ್ಕೊಬೇಡಿ, ಈ ವ್ಲಾಗು ಸಖತ್ ಎಂಜಾಯ್ ಇರುತ್ತೆ. ಹಂಗಾರೆ ಕೌಶಿಕ್ ಅವ್ರು ಇದ್ದಾರೆ ಅಂದರೆ ನಮಗೆಲ್ಲ ಥರದ ಸಪೋರ್ಟ್ ಸಿಗುತ್ತೆ. ಸಿಗುತ್ತೆ ಆದಷ್ಟು ಬೇಗ ಎಲ್ಲ ಸಿಗುತ್ತೆ. ನಾನು ನನ್ನ ಕ್ಯಾಮ್ರಾನ ರೆಡಿ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ. ಸೊ ಇವತ್ತಿನ ಫಸ್ಟ್ ಸಾಂಗ್ ಬಂದು ಪ್ರತಿ ಸರಿ ಬೆಳಗ್ಗೆ ಟೈಮು ಬೆಳಗ್ಗೆನೆ ಈ ಮಳೆದು ನೀರು ಎಫೆಕ್ಟು ಈ ಥರದೇ ಇಟ್ಕೊತಾರೆ. ಸೊ ಇವತ್ತಿನ ಫಸ್ಟ್ ಸಾಂಗ್ ಬಂದು ಸ್ವಾತಿ ಮುತ್ತಿನ ಮಳೆನೇ. ಈ ಸಾಂಗ್ನ ಚೂಸ್ ಮಾಡಿದರೆ ಬೆಳಗ್ಗೆನೇ ನೀರೆಲ್ಲ ಆಟ ಆಡ್ಬೇಕಪ್ಪ ಈ ಮಳೆಗಾಲದಲ್ಲಿ. ಚಳಿ ಬೇರೆ ಆಗ್ತಾಯಿದೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಈ ಟೈಮಲ್ಲಿ. ಅಲ್ಲ ನಾನೇ ನೆನೆಯಲ್ಲ, ಆದರೂ ಇವರು ಬೆಳಗ್ಗೆ ನೆಂದು ಅವ್ರದ್ದು ರೆಡಿಯಾಗಿ ಲೇಟ್ ಆಗುತ್ತೆ, ಪರವಾಗಿಲ್ಲ. ಸೊ ಸ್ವಾತಿ ಮುತ್ತಿನ ಮಳೆ ನೀನ ಹೆಂಗೆ ಮಾಡೋಣ, ಹೆಂಗೆ ಮಾಡ್ತೀವಿ, ಔಟ್ಪುಟ್ ಹೆಂಗೆ ಬರುತ್ತೆ ಎಲ್ಲ ನೀವೇ ನೋಡ್ತೀರಾ. ಸೊ ವೆಯ್ಟ್ ಮಾಡಿ ಔಟ್ಪುಟ್ ಬರೋವರೆಗೂ. ಆ್ಯಂಡ್ ಇದ್ರ ವ್ಲಾಗು ಬರುತ್ತಲ್ಲ ನೋಡ್ತೀರಪ್ಪ, ಸ್ವಲ್ಪ ಹೆಂಗೆ ಬಂದಿರುತ್ತೆ ಅಂತ ನೀವೇ ಹೇಳಿ, ಓಕೆನಾ? ಹೋಗಿ. ಸೊ ಇವಾಗ ಆರ್ಟಿಸ್ಟ್ಗಳ ಕಡೆ ಹೋಗ್ತಾ ಇದ್ದೀವಿ, ಮೇಕಪ್ ನಡೀತಾ ಇದೆ. ಹಲೋ ರೇಷ್ಮಾ ಮೇಡಮ್, ರೆಡಿ ಆದ್ರ ಶೂಟ್ಗೆ? ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್. ಸ್ವಲ್ಪ ಹಿಂದಕ್ಕೆ ಹೋಗಿ. ಲವ್ಲಿ. ಇವತ್ತು ಮುತ್ತಿನ ಮಳೆ ಜೋರಾಗಿ ಹರಿಯುತ್ತೆ ಅಂತ ಆಯಿತು. ಹಲೋ ನವೀನ್ ಸರ್.
ನವೀನ್ ಸರ್ ದಿನ ಮೇಕಪ್ ನಡೀತಾ ಇದೆ ಗೈಸ್. ಇನ್ ಅನದರ್ 10-15 ಮಿನಿಟ್ಸಲ್ಲಿ ಇಬ್ಬರು ರೆಡಿ ಆಗ್ತಾರೆ. ಸೊ ಕ್ಲೋಸಿಂಗ್ ಈಗ ಸ್ವಾತಿ ಮುತ್ತಿನ ಮಳೆನೇ ಸಾಂಗಿಗೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಯಾವ ಲೊಕೇಶನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕ್ತಾ ಇದ್ದೀವಿ. ವೆದರ್ ನೋಡಿ ಹೆಂಗಿದೆ ವೆದರ್. ಮೇಡಮ್ ಬ್ಯಾಕಿಂದ ತೋರಿಸಿ, ಬ್ಯಾಕಿಂದ ಮೇಡಮ್. ಆಮೇಲೆ ರೇಷ್ಮೆ ಮೇಡಮ್ ಹಿಂಗೆ ಮಾಡಿ ಅಂತ ಪ್ರೀತಿಯಿಂದ ಹೇಳಿದ್ರೆ ಮತ್ತೆ ಹಾಗಾಗ್ಬಿಡ್ತೀನಿ. ಓ ಹಿಂಗೆ ಮಾಡಲೇಬೇಕು ಇವಾಗ, ಇದು ಲಾಸ್ಟ್ ಚಾನ್ಸ್ ಕೊಡ್ತಿರೋದು ಅಂತ ನಂಗೆ ಅರ್ಥ ಆಗ್ಬಿಡುತ್ತೆ. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಮುದ್ದಾಗಿ ಹೇಳ್ಕೊಡ್ತಾರೆ. ಸರಿ ಈಗ ಆಯ್ತು, ಸ್ಟಾರ್ಟ್ ಮಾಡೋಣ. ಶಿಲ್ಪ ಬಗ್ಗೆ ನಮ್ಮ ಥರನೇ ಬರಬೇಕು. ಫಿಫ್ಟ್ ಅಂದರೆ ಇವ್ರನ್ನ ಹಿಡಿಬೇಕು. ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆದಾಗಿದೆ ಅಂತ ಆಫ್ಟರ್ ಲಾಂಗ್ ಬ್ಯಾಕ್ ಕಮ್ ಬ್ಯಾಕ್ ಬರ್ತಾ ಇದೀವಿ. 20 ರೀಲ್ಸ್ ಮಾಡಬೇಕು, ಆ ಥರ ಶಕ್ತಿ ಕೊಡು. ನನಗೆ ಕೊಡ್ರೆ ಹೆಂಗ ಶಕ್ತಿನ? ಎನರ್ಜಿಗೆ ಡ್ರಿಂಕ್ ಕೊಡಿ. ಇವ್ರ ಶಕ್ತಿಗೋಸ್ಕರನೇ ಊಟ ಎಲ್ಲ ತಂದ್ಬಿಟ್ಟಿದೀವಿ. ಕಾಪಾಡಬೇಕಪ್ಪ. ಇವತ್ತು ಕೋರಿಯೋಗ್ರಾಫರ್, ಎಕ್ಸ್ಟ್ರಾ ಕೋರಿಯೋಗ್ರಾಫರ್. ಈ ಕ್ಯಾಮ್ರಾದಿಂದ ನಾನು ದೊಡ್ಡ ಪರದೆ ಹೋಗ್ಬೇಕು, ಆ ಥರ ಮಾಡಪ್ಪ ತಂದೆ. ಅಷ್ಟೇ ಅಷ್ಟೇ. ಇರು ಒಂದ್ ನಿಮಿಷ ಇರು, ಕಿರಣ್ ಹೇಳಿ ಅಂತ ಅದಕ್ಕೆ ನೀವು ಬರುತ್ತೆ. ಅವ್ರು ಆದ ತಕ್ಷಣನೇ ನೀವು ದಡ ಅಂತ ಬರುತ್ತೆ. ಮತ್ತೆ ಇದು ಬರುತ್ತೆ ಮ್ಯೂಸಿಕ್. ಅವರು ನೋಡೋಣ ಇದೆ ಹೆಂಗೆ ಇರ್ತೀರ ಕಡೆಯಿಂದ ಫೋನ್ ಎಲ್ಲ ತೆಗೆದುಬಿಡಮ್ಮ. ಓಕೆನಾ? ನೀವೆಲ್ಲ ಎತ್ಕೊಳ್ಳಿ. ಮೇಡಮ್ ಗೊತ್ತಲ್ಲ, ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಇದು ಬರ್ತಾ ಇದೆ. ಅದು ಏನು ಮಾಡ್ತೀರಾ? ಆಪೋಸಿಟ್ ಹಿಂದೆ ಇರುತ್ತೆ. ಪಕ್ಕ ಫಸ್ಟ್ಗೆ ಚೆನ್ನಾಗಿ ಅಷ್ಟೊಂದು ಬೇಡ, ಕೆಳಗಡೆ ಅಷ್ಟ ನೀವು ಅಷ್ಟೇ ಹಾಗೆ ಎಸ್ ಹಾಗಿರುತ್ತೆ ನೋಡಿ. ನೀವು ಅನ್ಕೊಂಡು 10 ಬರ್ತೀರಾ, 10 ಬರ್ತೀರಾ, ನೀವೇ ಫುಲ್ ಹತ್ರ ಬರೋಕೆ ಆ ಟ್ರಿಕ್ ಮುಂದೆ ಬರುತ್ತೆ. ಓಕೆನಾ? ನಾವು ಹೇಳ್ತಾರೆ ಮಾತು ಬೇಡ, ಕೆಲಸ ಜಾಸ್ತಿ ಕಷ್ಟ ಬೇಡ. ಮಾಡ್ತೀವಿ ನೋಡಿ. ಓಕೆ ಮಾಡೋಣ, ಮಾಡಿ. ತಗೋತೀರಾ? ಪ್ಲೇಟ್ ತಗೋತೀರಾ? ಪ್ಲೇಟ್ ತಗೊಂಡ್ಬಿಡ್ತೀರಾ? ಮಾಡಿ. ಉಂಟಲ್ಲ ಅಲ್ಲಿ ಅಷ್ಟು ಬರುತ್ತೆ ನೋಡಿ. ನಿಮ್ಗೆ ಫಸ್ಟ್ ಲಿರಿಕಿಗೆ ಓಕೆನಾ? ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಕೇಳಿಸ್ಕೊಳ್ಳೋದು ಇಡದೆ ಫಸ್ಟ್ ಮುಖ್ಯ ನಿಮಗೆ. ಕೇಳಿಸ್ಕೊಳ್ಳಿ. ತರುವೆ ನಿನಗೆ ಕೊಡುವೆ ಫಸ್ಟಿಗೆ ನಿನ್ನ ಮುಡಿಗೆ ಇಡುವೆ ಇರ್ತಾ ಇದೆಯಲ್ಲ, ಇಲ್ಲಿ ಇರ್ತೀರಾ ಹಿಂಗೆ. ಓಕೆನಾ? ಒಂದ್ ರೊಟೇಟ್ ಅದು ಹಿಂಗೆ. ತರು ನಿನಗೆ ಕೊಡುವೆಗೆ ಹಿಂಗೆ ಇರ್ತಾರ. ಒಂದ್ ಮಾಡಿ ರೊಟೇಟ್. ತರುವೆ ನಿನಗೆ ಕೊಡುವೆ ಇಲ್ಲಿ ಕೈಯಾಗಿರುತ್ತೆ. ನಿನ್ನ ಮುಡಿಗೆ ಇಡುವೆ. ಇಷ್ಟು ಕಂಪ್ಲೀಟ್ ಆಗ್ಬೇಕಿದೆ. ಓಕೆನಾ? ಪಕ್ಕ ಗೊತ್ತಲ್ವಾ? ಓಕೆ, ಮಸ್ತ್ ಬರುತ್ತೆ. ಸ್ವಲ್ಪ ಫೇಸಿಂಗ್ ಇರ್ಲಿ. ಓಕೆನಾ ಮೇಡಮ್? ಇಲ್ಲಿ ನಿಂತ್ಕೊಳ್ಳಿ. ಅವ್ರು ನೋಡಿ ಈ ಕಡೆ ಮುಂದೆ ಫೇಸ್ ಮಾಡಿ. ಇನ್ನು ಸ್ವಲ್ಪ ಹತ್ರ ಬನ್ನಿ. ಬ್ರೋ ಹಿಂಗ ಇರ್ತೀರಲ್ವಾ ಸೊಂಟದ ಹತ್ರ ನೋಡಿ. 1 2 3 4 ಈ ಪ್ರೇಮದ ಸಾಹಸಕ್ಕೆ ನೋಡಿ. ಪೂರ್ತಿ ಹಿಂಗ್ ಹೋಗ್ಬೇಕು. ಕೈ ಮಾಡಿ. ಹಿಂಗ್ ತಿರುಗಿಸಿ. ಹಿಂಗ್ ತಿರ್ಗಿಸ್ಬೇಕು ಒಂದ್ ರೌಂಡ್ ಮೇಡಮ್. ಹಂಗಂದಾಗ ತಿರುಗ್ಬಿಟ್ಟು ಅವ್ರು ತೊಡೆ ಮೇಲೆ ಕೂತ್ಕೊಳ್ಳಿ. ಹಿಂಗಿರ್ತಾರಲ್ಲ ಹಿಂಗ ಅಂದ ತಕ್ಷಣ ಮೇಡಮ್ ಕೂತ್ಕೊಳ್ಳಿ. ಅವಾಗ ನನಗೇನು ನಿಂತರು. ಓಕೆನಾ? ನೀವು ನನಗೂ ನಿನಗೂ ನಡುವೆ ಹಿಂಗಿರ್ತೀರಲ್ಲ, ಕೈಯೆಲ್ಲ ಇದಿರುತ್ತಲ್ಲ ಅದು ಪರ್ದೆ ಇಟ್ಕೊಳ್ಳಿ. ಹಿಂಗ್ ಇಟ್ಕೊಂತೀರಾ ಬ್ರೋ. ನೀವು ಹತ್ರಕ್ಕೆ ಹೋಗ್ಬಿಟ್ಟು ತೆಗಿಬಿಟ್ಟು ನೋಡಿ. ಇಲ್ಲಿಂದೇ ಬರ್ತಾರೆ. ಅವತ್ತಲ್ಲಿ ಮಾಡಿದ್ ಗೊತ್ತಾ? ಅದ್ ಮಾಡ್ಬೇಕು. ಓಕೆನಾ? ಫಸ್ಟು ಬನ್ನಿ, ಈ ಕಡೆ ಇರ್ತೀನಿ. ಈ ಕಡೆ ಬನ್ನಿ ಮೇಡಮ್. ಕರೆಕ್ಟಾಗಿ ಹಿಂದೆ ಮುಂದೆ ಕಾಲಿಡಿ. ಈ ಕಾಲು ಒಳಗೆ ಹೋಗ್ಬೇಕು. ಈ ಕಾಲು ನೋಡಿ
ಹಿಂದೆ ಇರಲಿ. ಅವಾಗ ಗ್ರಿಪ್ ಸಿಗುತ್ತೆ ಮಾಡಿದ್ರು ಮಾಡಿ ನೋಡಿ, ಹಿಂದ್ಗಡೆ ಗ್ರಿಪ್ ಸಿಗುತ್ತೆ. ಓಕೆನಾ? ನೀವು ಇಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಭಾರ ಹಿಂಗೆ ಬನ್ನಿ ಸ್ವಲ್ಪ ಫ್ಲೋ ಆಗಲಿ ಅದು. ಮಾಡಿ. ಇನ್ನು ಸ್ವಲ್ಪ ಮುಂದೆಯಿಂದ ಬರಲಿ ನೋಡಿ, ಹಿಂಗಿದ್ದೀರಲ್ವಾ, ಒದ್ರಿ ನೋಡಿ. ಎಸ್ ಎಸ್ ಹಿಂಗೆ ಬರಬೇಕು. ಓಕೆನಾ? ನೀವು ಹಿಂಗೆ ಕೆಳಗೆ ಹಿಂಗೆ ಫುಲ್ ಹೋಗಿ ಹಿಂಗೆ. ಯಾ ಪರ್ಫೆಕ್ಟ್. ಇರು ಕಿರಣ್ ಒಂದು ನಿಮಿಷ. ಹಿಂಗಾಯ್ತು. ಹಿಂಗೆ ಹತ್ರಕ್ಕೆ ಹೋಗ್ತಾ ಸಡನ್ ಹಿಂಗೆ ಇರ್ತಾರಲ್ವಾ, ಹಿಂಗೆ ತಕ್ಕನ್ ಹಿಂಗೆ ಎತ್ಕೊಂಡ್ಬಿಟ್ಟು ಆಗಲ್ಲ, ಅದು ಆಗುತ್ತೆ ನಿಮ್ಗೆ. ಇದು ಆರಾಮ ಮಾಡ್ಬೋದು ಇದ್ರಾಗ ಮಾಡಿ ಒಂದ್ಸತಿ. ಅಷ್ಟೇ. ಆಮೇಲೆ ನಿಂಗೆ ಹತ್ತೀನಿ. ಕಿರಣ್ ಕಿರಣ್ ಹಂಗಲ್ಲ ಎಲ್ಲ ತೋರಿಸ್ಬೇಕು ಇದ್ರಲ್ಲಿ. ಹಂಗ ಹೆಂಗಂಗ ಇದನ್ನ ಹಂಗಂಗ ಎಲ್ಲ ತೋರಿಸ್ಬೇಕು ಇಲ್ಲಿ. ಹಾ ಪಕ್ಕದಲ್ಲಿ ಕ್ಯಾಮ್ರಾ ಇದೆ, ಮತ್ತೆ ಅದ್ ಮಾಡೇ ಇಲ್ಲ ಹಿಂಗೆ. ಅದನ್ನ ಹೇಳಿಲ್ಲ. ಓಕೆ, ಅದು ಬರಲ್ಲ, ಇದು ಬೀಟಿಗೆ ಬರಲ್ಲ ಅದು. ಈ ಬೀಟಿಗೆ ಬರಲ್ಲ. ಜಸ್ಟ್ ಒಂದು ಫ್ಲೈಟ್ ತಗೊಂಡು ಒನ್ ಶೂಟಿಂಗ್ ಪಾಯಿಂಟ್ಗೆ ಯಾರು ಬಂದಿದ್ದಾರೆ ನೋಡಿ, ಎಲ್ರು ಬಂದವ್ರೆ. ಹಾಯ್ ಹೇಳಪ್ಪ ವಸಂತ. ಸೊ ಓಕೆ, ಇವಾಗ ಒಂದ್ ಕಾಸ್ಟ್ಯೂಮ್ ಅಲ್ಲಿ 2 ಸಾಂಗು, ಮಳೆ ಸಾಂಗು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟ್ರಾಜಿಡಿ ಸಾಂಗ್ ನೋಡಿ, ಎಲ್ಲಿಂದ ಎಲ್ಲಿಗೆ ಬ್ಲ್ಯಾಕ್ ಕಲರ್ ಲಿಂಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರಾಜಿಡಿ ಸಾಂಗ್ ಸಿಗೋಣ. ಕಾರಲ್ಲಿ ಎಲ್ಲಿ ಇಟ್ಟಿದೆ? ನೋಡಿ ಬಾಡಿ ಬಿಲ್ಡಿಂಗ್ ನೋಡ್ರಿ ಅವ್ರದ್ದು. ಫುಲ್ ಫ್ಯಾನ್ಸು ನಿಮ್ಮ ಬಾಡಿಗೆ. ಇವರೇ ಅದು ಟ್ರೈನರು. ನೋಡಿ, ನಾವೇ ಬೆಳೆಸ್ಕೊಂಡಿದ್ದೀವಿ. ಹಿಂಗೆ ಅಂತ ಟ್ರೈನ್ ಮಾಡಕ್ಕಾಗ. ಎಲ್ಲಿಂದ ಟ್ರೈನ್ ಮಾಡ್ತಾರೆ? ಟ್ರೈನ್ ಮಾಡ್ಕೊಂಡ್ರೆ ಊಟ ಹಾಕ್ತೀನಿ. ಅದು ನಮ್ಮ ಪ್ಲೇಸು. ಸೊ ಈಗ ಸೆಕೆಂಡ್ ಕಾಸ್ಟ್ಯೂಮು ರೆಡಿ ಆಗಿದ್ದಾರೆ, ಹಾಯ್ ಫ್ರೆಂಡ್ಸ್. ಅವರು ರೆಡಿ ಆಗಿದ್ದಾರೆ. ನಾನು ತಿಂತಿದ್ದೀನಿ ಬಾಳೆಹಣ್ಣು. ಅವರು ಬಾಳೆಹಣ್ಣು ತಿಂತಿದ್ದಾರೆ ಅಂತೆ. ನಾವು ನೆಕ್ಸ್ಟ್ ಸಾಂಗಿಗೆ ಹೆಂಗೆ ಮಾಡ್ಸೋದಪ್ಪ ಅಂತ ಯೋಚನೆ ಮಾಡ್ತಿದ್ರು. ಅವ್ರು ಬಾಳೆಹಣ್ಣು ತಿಂತವ್ರು ನೋಡಿ. ಹೊಟ್ಟೆ ಹಸ್ಬಿಗೆ ತಡ್ಕೊಳಕ್ಕಾಗಲ್ಲ. ಫೋನ್ ಮಾಡ್ತಾರ್ಬೇಡಿ. ಸೊ ಈಗ ಸಾಂಗ್ ಬಂದು ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು, ಈ ಸಾಂಗಿಗೆ ಮಾಡಬೇಕಂತೆ. ಅದಕ್ಕೋಸ್ಕರ ರೆಡಿ ಆಗಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಲೆಟ್ಸ್ ಡೂ. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ರೆಡಿ ಆಗೋದು ಲೇಟ್ ಆದರೂ, ನಾನೇನಕ್ಕೆ ರೆಡಿ ಆಗಬೇಕು? ಇವ್ರು ರೆಡಿ ಆದರೆ ಸಾಕು. ಅಲ್ಲ, ನೀವು ರೆಡಿ ಆಗೋದು ಬೇಡ, ನಿಮ್ಮ ಕ್ಯಾಮ್ರಾ ರೆಡಿ ಆಗಬೇಕು. ನಮ್ದು ಯಾವಾಗಲೂ ರೆಡಿ ಇರುತ್ತೆ. ಆಯುಧ ಹಾಂ, ಹಿಂಗಿರ್ತೀರಾ. ಫಸ್ಟಿಗೆ ಅದಾಗೋಯ್ತು, ಹಿಂಗೆ ಅಂದಿದ್ದು ಆಗೋಯ್ತು, ಹಿಂಗೆ ಅಂದಿದ್ದು ಆಯಿತು. ಸೆಂಟ್ರಲ್ ಒಂದು ಮ್ಯೂಸಿಕ್ ಬರುತ್ತೆ, ಆ ಮ್ಯೂಸಿಕ್ ಬಿಟ್ಬಿಡಿ. ನೆಕ್ಸ್ಟು ಅದೇ ಲಿರಿಕ್ ಬರುತ್ತೆ. ಓಕೆನಾ? ಅವಾಗ ನೀವು ಹಿಂಗಿರ್ತಾರೆ, ಎತ್ತಿ ಹಿಂಗೆ ನೀನಿಲ್ಲದ ಹೊತ್ತುಪ ಸೆಕೆಂಡು. ಹಿಂಗಿರ್ತೀರಾ ಹೇಳಿ. ನೀವು ಹೇಳ್ತಾ ಇರಬೇಕು. ನೀವು ಅವಾಗ ಮುಖ ಆಚೆ ಬರ್ಬೇಕು. ಹಿಂಗೆ ನನ್ನ ಮುಖ ನೋಡಿಕೊಂಡು. ಹಾಂ, ಕಿರಣ್ ವಿತ್ ಸೌಂಡ್ ಮಾಡು. ಕಿರಣ್ ವಿತ್ ಸೌಂಡ್. ಓಕೆನಾ? ರೆಡಿನಾ? ರೈಟ್. ಮ್ಯೂಸಿಕ್ ಆಫ್ ಮಾಡಿ ಅಂತ ಸೊ ಇವಾಗ 3 ಸಾಂಗ್ ಕಂಪ್ಲೀಟ್ ಆಗಿದೆ. ಈ ಪ್ರೀತಿಯ ಮರೆತು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಸಾಂಗು ರವಿಚಂದ್ರನ್ದೆ. ಇದು ಕೂಡ ಚೆನ್ನಾಗಿದೆ ಸಾಂಗು. ಮಾಡೋಣ ಬನ್ನಿ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿದ್ದಾರೆ. ಇದೆ, ಸ್ವಲ್ಪ ಇಟ್ಕೊಳ್ಳಿ ಅವ್ರದ್ದು. ಬಿಟ್ರೆ ರೆಡಿ ಆಗ್ತಾನೆ ಇರ್ತೀರಾ. ಇನ್ನು ಎಷ್ಟು ತನಕ ರೆಡಿ ಮಾಡೋದು? ಅಯ್ಯೋ, ಒಂದೇ ಕಡೆ ಹಾಕಿದ್ರೆ ಇನ್ನೊಂದ್ ಕಡೆ ಹಾಕಿ, ನಾಟಿ ಆಂಟಿ. ಇನ್ನೊಂದ್ ಕಡೆ ಓಲೆ ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಈಗ ಹಾಕಿ ಬೇಗ. ಹಾಕ್ತವ್ರೆ ಓಲೆನಾ? ಹೌದು, ಓಲೆ. ಈಗ ಒಂದು ರೂಮ್ ನಮ್ದು, ಅದೊಂದು ರೂಮ್ ನಮ್ದು. ಅಲ್ಲಿ ಮೇಸ್ಟ್ರು ರೆಡಿ ಆಗ್ತಿದಾರೆ, ಇಲ್ಲಿ ಮೇಡಮ್ ರೆಡಿ ಆಗ್ತಾವ್ರೆ, ಇಲ್ಲಿ ನಾವು ರೆಡಿ ಇದೀವಿ, ಅಲ್ಲಿ ನಮ್ಮ ಕ್ಯಾಮ್ರಾ ರೆಡಿ ಇದೆ. ಒಟ್ಟಿನಲ್ಲಿ ಸೂಪರ್ ಹಿಟ್ ಆಗಿ ಇಲ್ಲೊಬ್ರು ನಮ್ಮ ಮುಂದೆ ದೊಡ್ಡ ಮಹಾಂಬಾವ್ರು ನಿಂತವ್ರೆ. ಅವ್ರ ಕೈ ಕೊಡ್ತೀವಿ ಕ್ಯಾಮ್ರಾ. ಅವ್ರು ಕಾಣಬಾರ್ದಂತೆ, ಅದು ವಿಷಯ. ಹಾಗಾಗಿ ಅವ್ರನ್ನ ಮರೆಮಾಚಿ ಎಲ್ಲರದನ್ನು ತೋರಿಸ್ತಾ ಇದ್ದೀನಿ. ಐ ಮೀನ್ ಎಲ್ಲರ ಮುಖನೂ ತೋರಿಸ್ತಾ ಇದ್ದೀನಿ. ಅವರೊಬ್ರು ಹೊರಗಡೆ ಬಂದ್ಬಿಟ್ರೆ ಈಗ ಸಾಂಗು ಒಂದು 10 ನಿಮಿಷ ಮುಗಿಸ್ಬಿಡ್ಬೋದು ಇದೊಂದು ರೀಲ್ನ. ಅದೇ ಗೊತ್ತಲ್ಲ ನಿಮಗೆ, ಹೇಳೇ ಹುಡುಗಿ
ಎಳೆ ಬೆಡಗಿ, ಆಮೇಲೆ ನಿನ್ನ ಸೆರಗ ಎಳೆಯೋ ಗಂಡ ನಾನು ತಾನೆ, ಅದೇ ಸಾಂಗ್. ಓಕೆ, ರೋಲಿಂಗ್ ಆಕ್ಷನ್. ಓ ಓ ಓ ಯಾಕೆ ಫಸ್ಟ್ ಈಗ ಇರ್ತಾರೆ, ಹೇಳೆ ಹುಡುಗಿ ಅಂತ ಬರುತ್ತೆ ನೋಡಿ, ಹೇಳೆ ಹುಡುಗಿ ಆಯ್ತಾ. ನೆಕ್ಸ್ಟು ಕೆಳೆ ಬೆಡಗಿ ಹಿಂಗೆ ಬರಬೇಕು. ಅಂದರೆ ಹುಡುಗಿ ಅಲ್ಲಿ ಮುಂದೆ ಎಲ್ಲ ಇದ್ದಾಳೆ, ಇಮ್ಯಾಜಿನ್ ಜಸ್ಟ್ ಇಲ್ಲಿ ಫ್ರಂಟ್ ಇರ್ತೀರಾ, ಹೀಗೆ ಹೇಳೆ ಹುಡುಗಿ ಕೆಳೆ ಬೆಡಗಿ, ರವಿಚಂದ್ರನ್ ಥರ. ಓಕೆನಾ? ಟ್ರೈ ಮಾಡಿ ಒಂದ್ಸರಿ ನೋಡೋಣ. ಫಸ್ಟಿಗೆ ನಿನ್ನ ಸೆರಗ ಹಿಂಗಿರ್ತೀರಲ್ಲ, ಹಿಂಗೆ ಒಂದ್ಸತಿ ನಿನ್ನ ಸೆರಗ ಹಂಗೆ ಇದೆ, ಹುಡುಗ ನಾನು ತಾನೇ, ಆಮೇಲೆ ಹೀಗೆ ನಿನ್ನ ಗಂಡ ತಾನೆ ಅಂತ ಮುಂದಕ್ಕೆ ಬರ್ತೀರ, ಹಂಗೆ ಹೇಳ್ಕೊಂಡು ಮಾಡಿ ಹಾಕು ಒಂದ್ಸರಿ. ಇರಿ ಒಂದ್ಸತಿ ಹಂಗಲ್ಲ, ಅಲ್ಲೇ ರೆಡಿ ಮ್ಯೂಸಿಕ್. ಮೇಡಮ್ ಇವರು ಇಲ್ಲಿರ್ತಾರೆ, ನೀವು ಇಲ್ಲಿರ್ತೀರ, ಈಗ ಸಡನ್ನಾಗೆ ಹಿಂಗೆ ಇರ್ತೀರಲ್ವಾ, ಈ ಕಡೆ ಬನ್ನಿ, ನನ್ನ ಮುಂದೆ ಬನ್ನಿ, ಇಲ್ಲಿ ನೋಡ್ಕೊಳ್ಳಿ. ಹಿಂಗೆ ಈಗ ಯಾರು ಹೊರಗೆ ಇಟ್ಕೊಂಡಿರ್ತಾರೆ, ಅದನ್ನ ಹಿಂಗೆ ಕಿತ್ಕೊಂಡು ಈಗ ಸಡನ್ನಾಗಿ ಹಿಂಗಿತ್ತು, ಇಲ್ಲ ಇಲ್ಲ ಆಗೋದಿಲ್ಲ, ಈ ಥರ ಬರ್ಬೋದು. ಆ ನಾಟಿನೆಸ್ ಬೇಕು. ಇಲ್ಲ ಇಲ್ಲ ಆಗೋದಿಲ್ಲ, ಈ ಕಡೆ ಮತ್ತೆ ಹಿಂಗೆ ತಿರುಗಬೇಕು. ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ, ಸಲಿಗೆ ಕೊಡೋದಿಲ್ಲ ಅನ್ನೋದಕ್ಕೆ ಸೆರತಾನೆ, ಸೆರಗೆ ಹಿಂಗೆ ಅಂತಾರಲ್ಲ, ಸಲಿಗೆ ಕೊಡೋದಿಲ್ಲ ಅದು. ಸೊ ಇವಾಗ 4 ಸಾಂಗ್ ಕಂಪ್ಲೀಟ್ ಆಗಿದೆ. 5th ಸಾಂಗಿಗೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಯಾವ ಸಾಂಗು ಅಂತ ಹೇಳಿದ್ರೆ ರಾಜ್ಕುಮಾರ್ ಸಾಂಗು, ಅಯ್ಯೋ ಸುಮ್ಮನಿರ್ರಿ ಅದು ರಾಣಿ ನಿಂಗೆ ಬುದ್ಧಿ ಇಲ್ಲ, ಆ ಸಾಂಗು. ಇಂಡೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಂಡೋರ್ ಲೈಟ್ ಹಾಕಿ ಚೇರ್ ಮೇಲೆ ಕೂರಿಸ್ಕೊಂಡು ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಔಟ್ಪುಟ್ ಎಲ್ಲ ಬಂದಮೇಲೆ ನೀವೇ ನೋಡಬೇಕಾಗುತ್ತೆ. ಎಲ್ಲೋಗೋದು, ಅವರಲ್ಲಿ ಬರ್ತಾವ್ರೆ, ಏನೋ ನೋಡ್ತಾವ್ರಲ್ಲಿ. ಬರ್ರಿ ಇದೇ ಬರ್ತಾವ್ರೆ. ಬಂದು ನೋಡಿದಾಗ ಇಳಿದಾದ್ಮೇಲೆ ಆಮೇಲೆ ಅದು ನೀರಿಗೆ ಬರಬೇಕು. ಓಕೆ ಮಾಡಿದ್ದೀರಾ, ಸ್ವಾಗ್ ಕರೆಕ್ಟಾಗಿದೆ. ಓಕೆನಾ? ನೀವು ಅಲ್ಲಿ ಇಳಿಗೆ ಬಂದ ತಕ್ಷಣ ಅವ್ರು ಮುಗಿದು ನೋಡಿ, ಅಷ್ಟೊಂದು ದೂರ ಹೋಗ್ಬೇಡಿ ಮೇಡಮ್, ಸ್ವಲ್ಪ ದೂರ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರು ಮುಖದ ಮೇಲೆ ಹೇಳ್ಬೇಕು, ನೋಡೋರು ಯಾರು ಕಾಯರು ಅಂತ ಬರ್ಬೇಕು. ಓಕೆನಾ? ರೆಡಿ ಟೇಕ್. ಓಕೆ ಓಕೆ. ಈ ಸೈಡ್ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಅಲ್ಲ, ಲಂಚ್ ಅಲ್ವಾ? ಮಧ್ಯಾಹ್ನ ಲಂಚು ಇದಾಗಿದೆ. ಫ್ರೂಟ್ ಸಲಾಡ್ ಆಗಿದೆ, ಮಾವಿನ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ. ಫುಲ್ ಸುಸ್ತಾಗಿದ್ದೀವಲ್ವ, ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ ತಿಂತಾ ಇದ್ವಿ. ಇದು ತಿಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಟೋಟಲ್ 6 ಸಾಂಗ್ಸ್ ಆಗಿದೆ ಬ್ರೋ. ಟೋಟಲ್ 6 ಸಾಂಗ್ಸ್ ಆಗಿದೆ. ಅವ್ರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಒಳಗಡೆ ಹೊರಗಡೆ ಮೇಲೆ ಕೆಳಗಡೆ, ನೀರು ಕೆಳಗಡೆ ನೀರು ಒಳಗಡೆ ಎಲ್ಲ ಅಡ್ಡಾಡ್ಕೊಂಡು ತಿನ್ಕೊಂಡು ನಮಗೆ ಆಮೇಲೆ ಕೊಟ್ಟಿದ್ದಾರೆ. ಪರವಾಗಿಲ್ಲ, ನಡೀತದೆ ಅಷ್ಟೇ. ಬಟ್ ಒಂದು ಕಾಸ್ಟ್ಯೂಮ್ ರೆಡಿ ಇದೆ, ಕಾಸ್ಟ್ಯೂಮರ್ ಅವರು ರೆಡಿ ಇದ್ದಾರೆ. ಹೋಗಿ ನೆಕ್ಸ್ಟ್ ಸಾಂಗಿಗೆ ರೆಡಿ ಇದ್ದೀವಿ. ಇಲ್ಲ ತೋರಿಸಿ, ಸಖತ್ ರೆಡಿ ಆಗಿದ್ದಾರೆ. ಇವಾಗ ಚಂದ ಕಾಣ್ತಿದ್ದಾರೆ ಈ ಸಾಂಗಿಗೆ. ಚಂದ 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 ನನ್ನ ಹೆಂಡತಿ, ಆ ಸಾಂಗ್ ಅಲ್ಲ, ಬೇರೆ ಸಾಂಗು ಯಾವ್ದಿರ್ಬೋದು ಮೇಡಮ್? ಸೇವಂತಿಯೇ ನೀರಿಗೆ ಬಾರಿ ಚನ್ನಿ ಸೊಳ್ಳೆ ಕಡಿಸ್ಕೊಂಡು. ಸೊಳ್ಳೆ ಅಲ್ಲ, ನಾನು ಇಲ್ಲಿಂದ ಕ್ಯಾಮ್ರಾ ಹಿಂಗೆ ತಗೊಂಡೋಗ್ತೀನಿ ನಿಮ್ಮ ಮುಂದೆ, ನೀವು ಇಲ್ಲಿಂದನೇ ತಗೋಬೇಕು. ದರ್ಶನ್ ಬರ್ತಾನಲ್ಲ ಆ ಥರ ಹಿಂಗೆ ಬಿಡಿ ಸಿಗರೇಟ್ ಸೇದೋನಲ್ಲ ಭಾಳ ಒಳ್ಳೆಯನು, ಚನ್ನಿ ಭಾಳ ಒಳ್ಳೆಯನು, ಅಲ್ಲಿಂದ ಹಂಗೆ ನೀವೇ ಸುಮ್ಮನೆ ಹಿಂಗೆ ಪಾಸಾಗಿ ಇವಾಗ ಬೇರೆ ಹುಡುಗಿಯರು ನೋಡೋನಲ್ಲ ಶ್ರೀರಾಮ್ ಅಂತವನು, ಚೆನ್ನ ಶ್ರೀರಾಮ್ ಅಂತವನು, ಇಷ್ಟು ಮಾಡ್ತಾರೆ. ಈಸಿ ಅಲ್ವಾ? ಸ್ಟೈಲು ಆ ಸ್ವ್ಯಾಗ್ ಬರಬೇಕು ಸರ್. ಹೆಂಗೆ ಆ ಸ್ವ್ಯಾಗ್ ಈಗ ಬರ್ಬೇಕು, ಹಿಂಗೆ ಆ ಸ್ವ್ಯಾಗ್
ಮಾಡ್ತೇವೆ. ಬ್ರಾಂದಿ ಕುಡ್ಕೊಂಡ್ಬಂದು ನಿಮಗೆ ಬೈಯಲ್ಲ ನಾನು ಅದು ಅಲ್ಲಿ ನಿಂತಿಗೆ ಹಿಂಗಿರ್ತಿರಲ್ಲ ಬ್ರಾಂದಿ ಹಂಗೆ ಹಿಂದಕ್ಕೆ ಮೂವ್ ಮಾಡಬೇಕು. ನೀವು ಬಂದರು ನಿಮಗೆ ಬೈಯಲ್ಲ ನಾನು ಚಿನ್ನ ಬೈಯಲ್ಲ ನಾನು ಹಿಂಗೆ ಇಟ್ಕೊಂಡು ಇಟ್ಕೊಬೋದು. ಒಂದ್ಸರಿ ಮಾಡಿ ಹಂಗೆ ಹೇಳ್ತೀನಿ. ಹಾಂ ರೆಡಿ ಹೋಗಿ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಿ. ಮ್ಯಾಮ್ ಇದನ್ನ ಜೋಶಲ್ಲಿ ಮಾಡ್ತಾರೆ. ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀವು ಇಲ್ಲಿ ಕೂತಿರ್ತೀರಾ, ಇವ್ರನ್ನ ಇಲ್ಲಿ ತೊಡೆ ಮೇಲೆ ಕೂತ್ಕೊಂಡಿರ್ತೀರಾ. ನೀವು ತಿಂಗಳ ಸಂಬಳ ಕೈಗೆ ಕೊಟ್ಟರೆ ಸಾಕು, ನೀನು ಚಿನ್ನ ಕೊಟ್ಟರೆ ಸಾಕು ನೀನು. ಅದನ್ನ ಬನ್ನಿ ಕೂತ್ಕೊಳ್ಳಿ ಹೇಳ್ತೀನಿ. ನಾಳೆ ಕೂತ್ಬಿಡ. ಫಸ್ಟ್ ಇವ್ರು ಕೂತ್ಕೊಂತಾರೆ, ಅವ್ರ ತೊಡೆ ಮೇಲೆ ನೀವು ಕೂತ್ಕೊಳ್ಳಿ. ಹಾಂ ಹಾಂ ಕರೆಕ್ಟ್ ಇದೆ. ಎಸ್ ತಿಂಗಳ ಸಂಬಳ ತಗೊಳ್ಳಿ ಫಸ್ಟ್ ನೀವು. ತಿಂಗಳ ಹಾಂ ತಿಂಗಳ ಹಾಂ ನೋಡಿ ಸಂಬಳ. ಹಾಂ ಕೊಟ್ಟರೆ ಸಾಕು ನೀನು, ಚಿನ್ನ ಕೊಟ್ಟರೆ ಸಾಕು ನೀನು. ಇಷ್ಟೇ ಬೇಕಾಗಿರೋದು. ಹಾಂ ನೀವು ಅಷ್ಟೇ ಇಲ್ಲಿ ಶಾಕು. ಸಂಬಳ ಅಂದ ತಕ್ಷಣ ಶಾಕ್ ತೊಗೊತೀರ. ಹಾಂ ಸಂಬಳನಾ ಆ ಥರ. ಫಸ್ಟಿಗೆ 2 ಸರಿ ಬರ್ತಿದ್ರು ಹಾಗೆ. ಹೆಂಗೆ ಗೊತ್ತಾ? ಫಸ್ಟಿಗೆ ನಿನ್ನ ಮನೆ ಕಾಯ್ವ ಹೋಗ, ಅಲ್ಲೇ ರೀ ಹೇಳ್ತೀನಿ, ಅಲ್ಲೇ ರೀ. ನಿನ್ನ ಮನೆ ಕಾಯ್ವ ಹೋಗ ಒಂದು ಸರಿ ಬರುತ್ತೆ, ಮತ್ತೆ ಇನ್ನೊಂದು ಸರಿ ಬರುತ್ತೆ. ಅದು ಫಸ್ಟಿಗೆ ನೀವು ಅಲ್ಲೇ ಇರ್ತೀರಾ, ಅಲ್ಲಿಂದನೇ ನಿನ್ನ ಹಂಗಂತೀರಾ. ನಾನು ಕ್ಯಾಮ್ರಾ ಏನು ಮಾಡ್ತೀನಿ, ಇಲ್ಲಿಂದ ತಗೊಂಡು ಅಂತ ಹಿಂಗೆ ಬರ್ತೀನಿ. ಓಕೆನಾ? ಸೆಕೆಂಡ್ ಟೈಮಿಗೆ ನೀವೇ ಬರ್ತೀರಾ, ಓಡ್ ಬರ್ತೀವಿ. ನೀವೇ ನಿನ್ನ ಮನೆ ಕಾಯ್ವ ಹೋಗಂತ ನೀವೇ ಬರ್ತೀರಾ. ಏನೇ ಹಿಂಗಂತಿ. ರೆಡಿ ಮೇಡಮ್? ರೆಡಿ 3, 2, 1 ಗೋ. 1 2 3 4 5 6 7 8. 1 2 3 4 5 6 7 8. ಐ ಥಿಂಕ್ ಇದು ಕೊನೆ ಡ್ರೆಸ್ ಅನ್ಸುತ್ತೆ. ಇನ್ನು 2-3 ಅಂತೆ. ಎಲ್ಲ ಇದೆ ಟೈಮ್ ಎಲ್ಲ ಐತೆ ಅಲ್ಲಿ. 15 ಮಾಡ್ತಾರೆ, 15 ಮಾಡ್ತಾರೆ ಅಂತೆ. ನಡೀರಿ ಎಲ್ಲರೂ ನಡೀರಿ ಬೇಗ. ಈಗ ಎಷ್ಟು ಕಾಸ್ಟ್ಯೂಮ್ ಆಯ್ತು? 4 ಕಾಸ್ಟ್ಯೂಮ್ ಆಯ್ತಾ? ಸೊ 4 ಕಾಸ್ಟ್ಯೂಮ್ ಆಗಿದೆ. 5ನೇ ಕಾಸ್ಟ್ಯೂಮ್. 4 ಕಾಸ್ಟ್ಯೂಮ್ ಅಂತಂದರೆ ಒಂದು ಕಾಸ್ಟ್ಯೂಮಲ್ಲಿ 2 ಅಂದ್ಕೊಂಡ್ರೆ 8 ಸಾಂಗ್ಸ್ ಆಗಿದೆ. ಇದು ನೆಕ್ಸ್ಟ್ ಮಾಡೋದು 9ನೇ ಸಾಂಗ್ಸು. ಅದಾದಮೇಲೆ 10 ನೆಕ್ಸ್ಟ್ ಕಾಸ್ಟ್ಯೂಮ್ ಮತ್ತೆ ಚೇಂಜು. ಸೊ ಬನ್ನಿ. ನನ್ನ ಹತ್ರ ಇಲ್ಲ, ನಿಮ್ಗೆ ಕೊಟ್ಟನ ಅಲ್ಲೇ ಯಾರ ಕೈಗೆಲ್ಲ ಕೊಟ್ಟು. ಏನು ಗೊತ್ತಾ ಈಗ ಮೇಡಮ್, ಹಿಂಗಿದೆ ಅಲ್ವಾ, ಹಿಂಗೆ ಇಟ್ಕೊಂಡಿದ್ದೀರಲ್ಲ, ಕಾಲು ನೋಡ್ಕೊಳ್ಳಿ ನಂದು. ರೆಡಿ 1 2 3 4 ಇಷ್ಟು ಮಾಡಿ ಬ್ರೋ. ನೀವು ಹಿಂದೆ ಇಲ್ಲಿ ಇರ್ತೀರಲ್ವಾ, ಅವ್ರು ಮಾಡೋದನ್ನ ಹಿಂಗೆ ಸೂಟು ಕೈ ಇಟ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ, ಸಿಂಪಲ್. ಓಕೆನಾ? ಮಾಡ್ತೀರಲ್ವಾ? ಡನ್. ವಿಡಿಯೋ ವೆರಿ ಗುಡ್. ಇದು ಫೈನಲ್ ಕಾಸ್ಟ್ಯೂಮ್. ಫೈನಲ್ 2 ಸಾಂಗ್ ಇದೆ. ಇನ್ನು ಮೇಡಮ್ ಬರ್ತಾ ಇದ್ದಾರೆ ನೋಡಿ, ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಈ ಕಾಸ್ಟ್ಯೂಮಲ್ಲಿ 2 ಸಾಂಗ್ ಮುಗಿಸ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಶೂಟು. ಟೋಟಲ್ ಎಷ್ಟು ಮೇಡಮ್, ಎಷ್ಟು ಆಗುತ್ತೆ ಟೋಟಲ್ ಸಾಂಗ್ಸು? 12. ಹಾಂ 12 ಇದ್ರೆ 2 ಮಾಡಿದ್ರೆ 12 ಆಗುತ್ತೆ. ಇಲ್ಲ 14. ಇಲ್ಲ ಅನ್ಸುತ್ತೆ 12. 14 14 ಶಿಲ್ಪ ಇದ್ರೆ 2 ಮಾಡಿದ್ರೆ ಎಷ್ಟಾಗುತ್ತೆ ಸಾಂಗ್? 14 ಆಗುತ್ತಾ? 12 ಆಗೋಯ್ತಾ? ಓಕೆ 12 ಆಗೋಗಿದೆ. ಹೇಳಿ. ಆ ಡ್ರೆಸ್ಸಿಗೆ 10 ಆಗಿತ್ತು. ಅವಾಗಲೇ 2 ವೆಸ್ಟರ್ನ್ ಮಾಡಿದ್ರಲ್ವಾ, ಅದು 11 and 12 ಆಯಿತು ಅಂತ ಅಂದೆ. ಓಕೆ 2 ಮಾಡಿದ್ರೆ 14 ಸಾಂಗ್ ಆಗುತ್ತೆ ಇವತ್ತಿಗೆ. ನೋಡೋಣ ಔಟ್ಪುಟ್. ಬಂದುಬಿಡಿ ಯಾಕೆ. ಓಕೆ ಇದು ಮುಗಿಸ್ಬಿಡೋಣ ಬನ್ನಿ. ಫೈನಲಿ ನಾವು 3 ಜನ ಉಳ್ಕೊಂಡಿದ್ದೀವಿ. ಎಲ್ಲರೂ ಹೋಗ್ಬಿಟ್ರು. ಟೋಟಲ್ 15 ಸಾಂಗ್ಸ್ ಮಾಡಿದ್ದೀವಿ ಇವತ್ತಲ್ವ ಬ್ರೋ? 15 ಸಾಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಸ್ವಲ್ಪ ರೆಕಾರ್ಡೇ ಒಂಥರ. ಅಲ್ಲಿ ಲಾಸ್ಟ್ ಟೈಮ್ಗಿಂತ ಹೋಲಿಸ್ಕೊಂಡ್ರೆ ಈ ಸತಿ ಸ್ವಲ್ಪ ಬೇಗ ಮುಗಿಸಿ. ಲಾಸ್ಟ್ ಟೈಮ್ 9 ಗಂಟೆ ಆಗಿತ್ತು 14 ಸಾಂಗಿಗೆ. 7:50ಗೆ ಮುಗಿಸ್ಕೊಂಡಿದ್ದೀವಿ. ಬಟ್ ಇನ್ನೂ ಕಾಸ್ಟ್ಯೂಮ್ಸ್ ಎಲ್ಲ ಮಿಕ್ಕಿದೆ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಟ್ರೈ ಮಾಡ್ತೀವಿ, ಪುಷ್ ಮಾಡೋಕ್ಕೆ. ಬಟ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ. ನೀವು ಪ್ರೀತಿ ಪ್ರೋತ್ಸಾಹ ಕೊಟ್ಟರೆ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಿರೋದು. ನಿಮಗೋಸ್ಕರ, ನಿಮ್ಮ ಎಂಟರ್ಟೈನ್ಮೆಂಟಿಗೋಸ್ಕರನೇ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಹರಿಸಿ
ಅಷ್ಟೇ ಹೇಳ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಾಯಿತು. ಔಟ್ಪುಟ್ ಹೇಗೆ ಬರುತ್ತೆ ಅಂತ ಮುಂದೆ ರೀಲ್ಸ್ಗಳಲ್ಲಿ ನೀವು ನೋಡ್ತೀರಾ. ಜೈ ನಾವು ನಗ್ತೀವಿ, ನಿಮ್ಮನ್ನ ನಗಿಸ್ತೀವಿ, ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಟ್ರೈ ಮಾಡ್ತೀವಿ. ನೀವು ಸಪೋರ್ಟ್ ಕೊಡಿ, ಈ ಥರನೇ ಸಪೋರ್ಟ್ ಕೊಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕನ್ನಡ ಜನತೆ ಎಲ್ಲ ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕಮೆಂಟ್ ಹಾಕಿ. ಓಕೆ, ಗೊತ್ತಾ ಬೆಳಗಿಂದ ನಾವೇನೂ ತಿಂದಿಲ್ಲ ಇನ್ನು. ನಾನು ತಿಂದೆ ಇವಾಗ ಮ್ಯಾಗಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB, ಬಾಯ್ ಬಾಯ್, ಗುಡ್ ನೈಟ್.